ada mo. What's na? Kaya what's na? Wow, ating. Meter. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸಹ ಕನ್ನಡದಲ್ಲಿ ಕೂಡ ಸುಸ್ವಾಗತ. ಇವತ್ತು ನಮ್ಮ ಮನೆ ಮಕ್ಕಳ ಸಾಮ್ರಾಜ್ಯ ನೋಡ್ತಾ ಇದ್ದೀರಿ. ಈತ ಬಂದು ನನ್ನ ಚಿಕ್ಕ ತಂಗಿಯ ಮಗ ದಿಗಂತ್. ಸ್ವಲ್ಪ ನೀವು ಕಡಿಮೆ ವಿಡಿಯೋದಲ್ಲಿ ನೋಡಿಲ್ಲ ಅಂದ್ಕೊಳ್ತೀನಿ. ಬೈ ಕಡೆ ಸ್ವಲ್ಪ ಹಂಗೇನೆ ಜಶ್ವಂತ್, ಇವನಂತೂ ಸಿಕ್ಕಾಬಿಟ್ಟೆ ಪರಿಚಿತ ನಿಮಗೆ. ಜಾಕಿ, ದುರ್ಗಾಶ್ರೀ, ದುರ್ಗಾಶ್ರೀ ಸ್ವಲ್ಪ ಮುಂದೆ ಆಯ್ ಮಾಡು. ದುರ್ಗಾಶ್ರೀ ಇವರೆಲ್ಲ ಇವತ್ತು ಅಂದರೆ ಇವನು ಮೈಸೂರಿಂದ ರಜಾ ಇರೋದರಿಂದ ಬಂದಿದ್ದಾನೆ. ನಮ್ಮನೆ ಇನ್ನೊಂದು ತಂಗಿ ಅಂದರೆ ದುರ್ಗಾಶ್ರೀ ಮನೆ ಮತ್ತು ಅಮ್ಮ ತಮ್ಮನ ಮನೆ, ಹಿಂಗೆಲ್ಲ ಒಂದು 3 ಡೇಸ್ ಇದ್ದು ಹೋಗೋಣ ಅಂತ ಹೇಳಿ ಎಷ್ಟು ಟ್ರಿಪ್ ಥರ ಹಾಲಿಡೇಸ್ ಇದ್ದಿದ್ದರಿಂದ ಬಂದಿರೋದು. ನನ್ನ ವಿಡಿಯೋದಲ್ಲಿ ಇವನು ಬಂದೇ ಇಲ್ಲ ನೋಡಿ, ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ದಿಗಂತ್. ಜೊತೆಗೆ ಇವತ್ತೊಂದು ನಮ್ಮನೆ ಒಂದು ಗೇಮ್ ನಡೀತಾ ಇದೆ, ಚಾಲೆಂಜಿಂಗ್ ವಿಡಿಯೋ ಅಂತ. ಈತನೇ ಆ್ಯಂಕರಿಂಗು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಏನು ಆತನ ಹೆಸರೇನು, ಸ್ಯಾಮ್ ಸಮೀರ್ ಅಂತ ಹೇಳಿ ಇನ್ಸ್ಟಾದಲ್ಲೂ ಕೂಡ ತುಂಬ ಫೇಮಸ್. ಅವರ ವಿಡಿಯೋನ ಇವನಂತೂ ತುಂಬ ಫಾಲೋ ಮಾಡ್ತಾನೆ. ತುಂಬ ವಿಡಿಯೋಗಳನ್ನ ನೋಡೋದ್ರಿಂದ ಅವರ ಒಂದು ಚಾನಲಲ್ಲಿ ಮಾಡಿರುವಂಥ ಒಂದು ಚಾಲೆಂಜಿಂಗ್ ಗೇಮ್ನ ಇವತ್ತು ನನ್ನ ಚಾನಲ್ ಮೂಲಕ ಇವರು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ, ಏನೆಲ್ಲ ತಗೊಂಡು ಜೋಡಿಸ್ಕೊಂಡಿದ್ದಾರೆ ನೀವೇ ನೋಡಿ. ಇದನ್ನು ನಾನು ಆಲ್ರೆಡಿ ಫ್ಯಾಮಿಲಿ ಫನ್ ವಿಡಿಯೋ ಅಂತ ಹೇಳಿ ಮಾಡಿದ್ದೀನಿ, ಆದರೆ ಇದು ಒಂಥರ ಡಿಫ್ರೆಂಟಾಗಿದೆ. ಸಮೀರ್ನ ಫಾಲೋ ಮಾಡೋದ್ರಿಂದ ಆತನ ಚಾನಲಲ್ಲಿ, ಸಮೀರ್ ಚಾನಲಲ್ಲಿ ಆದಷ್ಟು ಫ್ರಾಂಕ್ ವಿಡಿಯೋಗಳು, ಈ ಥರ ಚಾಲೆಂಜಿಂಗ್ ವಿಡಿಯೋಗಳು ತುಂಬ ಏನಂದಲ್ಲ ಏನು ಆತ ಆ ಚಾನಲ್ನ ಜಾಸ್ತಿ ನೋಡ್ತಾನೆ ದಿಗಂತ್. ಆದ್ದರಿಂದ ಇವತ್ತು ನನ್ನ ಚಾನಲ್ ಮೂಲಕ ಹೇಗೆ ಎಂಟರ್ಟೈನ್ಮೆಂಟ್ ನಿಮಗೆ ಕೊಡ್ತಾನೆ ನೋಡೋಣ ಅಲ್ವಾ. ಏನು ಮಾಡ್ತೀಯಾ ದಿಗಂತ್? ಇವತ್ತು ನಾವು ಮಿಸ್ಟ್ರಿ ಬಾಕ್ಸ್ ಅನ್ನೋ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ಬನ್ನಿ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಏನೇನು ಹೆಂಗೆ ಒಂದ್ಸಲ ಹೇಳ್ಬಿಡು. ಇದರಲ್ಲಿ 3 ಮೆಂಬರ್ಸಾ? ಈಗ ಮುಂದೆ ನಿಮಗೆ ನೋಡ್ತಾ ಇರೋಂಗೆ 3 ಬಾಕ್ಸಸ್ ಇರುತ್ತೆ. ಅದ್ರ ಹಿಂದೆ ನಾವು 3 ಕಂಟೆಸ್ಟೆಂಟ್ಸ್ ಇರ್ತೀವಿ. ಈಗ ನಾವು ಅದರಲ್ಲಿ ಚೂಸ್ ಮಾಡ್ತೀವಿ, ನೋಡಲ್ಲ, ನಮ್ಗೆ ಕಾಣಿಸಲ್ಲ ಅದು. ಈಗ ಮಮ್ಮಿಯವರು ಅಲ್ಲಿ ಇಟ್ಟಿರ್ತಾರೆ, ಅಲ್ಲಿ 3 ಬಾಕ್ಸ್ ಇರುತ್ತಲ್ವಾ, 3 ಬಾಕ್ಸಲ್ಲಿ 2 ಬಾಕ್ಸಲ್ಲಿ ಒಳ್ಳೆ ಐಟಮ್ಸ್ ಇರುತ್ತಾ, ಅಂದರೆ ತಿನ್ನೋಂಥ ಐಟಮ್ಸ್ ಇರುತ್ತೆ. 2 ಬಾಕ್ಸಲ್ಲಿ ಸಖತ್ ಚೆನ್ನಾಗಿರೋದು. 2 ಬಾಕ್ಸಲ್ಲಿ ತಿನ್ನೋಂಥದ್ದು ಇರುತ್ತೆ. 1 ಬಾಕ್ಸಲ್ಲಿ ಒಂದು ಸ್ವಲ್ಪ ಖರಾಬ್ ಆಗಿರುತ್ತೆ. ಆಗ 3ರಲ್ಲಿ ಯಾವ್ದು ಇವರು ಚೂಸ್ ಮಾಡ್ತಾರೋ ಅದನ್ನು, ಯಾರ ಲಕ್ಕು ಚೆನ್ನಾಗಿರೋದು ಬರಬಹುದು, ಚೆನ್ನಾಗಿ ಇಲ್ಲದೇ ಇರೋದು ಸಹ ಬರ್ಬೋದು, 2 ಸಹ ತಿನ್ನಲೇಬೇಕು. ಈ ವಿಡಿಯೋನ, ಈ ಒಂದು ಫನ್ ಮತ್ತು ಚಾಲೆಂಜಿಂಗ್ ವಿಡಿಯೋನ ದಿಗಂತ್ ನಿರೂಪಣೆ ಮಾಡಿರೋದು. ನೋಡೋಣ ಹೇಗೆ ಬರುತ್ತೆ. ನಿನ್ನೆ ಎಲ್ಲ ನನ್ನ ಆತ್ಮಲೋಕದ ಸ್ವಲ್ಪ ಫೀಲಿಂಗ್ ವಿಡಿಯೋನ ನೋಡಿದ್ರಿ. ಇವತ್ತಂತೂ ಖುಷಿ ಇರುತ್ತೆ ನೋಡಿ ಲಾಸ್ಟ್ವರೆಗೂ ಸಹ. ಈ ಥರ ವಿಡಿಯೋ ನಿಮಗೆ ಬೇಕಾ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ, ಹಾಗೂ ಇನ್ನೂ ಹೆಚ್ಚು ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ. ಏನು ಮಾಡ್ತೀಯ ಮಾಡಪ್ಪ ದಿಗಂತ್, ನಿನ್ನ ಕೈಲಿ ಕೊಟ್ಟಿದ್ದೀನಿ,
ನನ್ನ ಈ ವಿಡಿಯೋನ ಹೇಗೆ ತೊಗೊಂಡೋಗ್ತೀಯ ನೋಡೋಣ. ಮತ್ತೊಮ್ಮೆ ನಮ್ಮ ಎಲ್ಲ ಫಾಲೋವರ್ಸ್ಗೆ ನಮ್ಮ ಚಾನಲ್ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಹೇಗೆ ಅಂತ ಹೇಳಿ ತೋರಿಸ್ತಾ ಮಾತಾಡ್ತಾ ನೀನು ವಿಡಿಯೋನ ಕಂಟಿನ್ಯೂ ಮಾಡು. ಬನ್ನಿ ಏನೆಲ್ಲ ಮಾಡ್ತಾರೆ ನೋಡೋಣ. ವೆಲ್ಕಮ್ ಬ್ಯಾಕ್. ಈಗ ನಾವು ಮಿಸ್ಟ್ರಿ ಬಾಕ್ಸ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಹೆಂಗಿರುತ್ತೆ ಅಂದರೆ ಇಲ್ಲಿ 3 ಬಾಕ್ಸಸ್ ಇರುತ್ತೆ. ನಾವು ಹಿಂದೆ ತಿರ್ಕೊಂಡಿರ್ತೀವಿ ಆ ಕಡೆ. ಇದರಲ್ಲಿ 2 ಬಾಕ್ಸಲ್ಲಿ ಚೆನ್ನಾಗಿರೋ ಒಂದು ಐಟಮ್ ಇರುತ್ತೆ, ಇನ್ನು ಒಂದು ಬಾಕ್ಸಲ್ಲಿ ಕೆಟ್ಟವಾಗಿರೋದು ಅನ್ನೋ ಒಂದು ಐಟಮ್ಗಳು ಇರ್ತವೆ. ಈಗ ಯಾರಿಗೆ ಏನು ಸಿಗತ್ತೆ ಅಂತ ನೋಡೋಣ. ಕಣ್ಣು ಕಟ್ಕೊಂಡ್ಬಿಡ್ತೀವಿ, ಚೆನ್ನಾಗಿ ಕಣ್ಣು ಕಟ್ಕೊಂಡ್ಬಿಡ್ತೀವಿ. ಅಲಾರ ಅಷ್ಟೇ. ಇಲ್ಲೇ ಟೈಮ್ ಆಯ್ತು ಅಪ್ಪ. ಹಾರಕ್ಕೆ ಏನು ಹಾರಕ್ಕೆ? ಹೆಲಿಕಾಪ್ಟರ್ ಬೇಗ ಕಣ್ಣು ಟೈಟ್ ಮಾಡು. ಇಷ್ಟೊಂದು ಯಪ್ಪ ಕಣ್ಣಿಷ್ಟು ತಪ್ಪ ಕಟ್ಟಿರೋ ಅಷ್ಟೇ. ಕಣ್ಣು ಒಳಗಡೆ ಹೋಯ್ತು, ಕಣ್ಣು ಒಳಗಡೆ ಹೊಂಟೋಯ್ತು, ಕಣ್ಣು ಒಳಗಡೆ ಹೋಯ್ತದೆ. ಬಾಕ್ಸ್ ಅಂದ್ಬಿಡ್ತೀವಿ ನಾವೇ. ಹಿಂದೇನು ಒಳ್ಳೇದು ಈ ಟಿವಿ ರಿಫ್ಲೆಕ್ಷನ್ ಇದ್ರೆ ಕಾಣಿಸಲ್ಲ. ಮಡಿ ಮಾಡ್ಕೊಬೇಡ ನೀನು. ಏನು ಎತ್ಕೊಂಡು ಓಕೆ, ಯಾರು ಫಸ್ಟ್ ಹೇಳ್ತೀರಾ? ಯಾವುದು? ಇನ್ನು ಬಂದಿಲ್ಲ ಇರಪ್ಪ. ಚೇಂಜ್. ಜಾಕಿ ನಂಬರ್ ಹೇಳು. 1 3 ಜಾಕಿ. ದಿಗಂತ ಎಷ್ಟು ನಿಂದು? 3. ಹಂಗಾರೆ ಉಳಿದಿದೆ 2. ದುರ್ಗನ್ಗೆ 2. ಆಯ್ತಾ? ಈಗ ತಾಳೋ. ಜಾಕಿ ನೀನು ಎಷ್ಟು ಹೇಳಿದ್ದು? 1 ಜಾಕಿ ತಿರ್ಗು, ಎತ್ಕೊ, ನಿಂತ್ಕೋ ಆ ಕಡೆ, ನಿಂತ್ಕೋ ಆ ಕಡೆ. ಈಗ ದಿಗಂತ್ ಎಷ್ಟು ಹೇಳಿದ್ದೀನ? 3 ನಾನು. ಬಾ ಎತ್ಕೋ ಬಾ. ಬಾ. ಈರುಳ್ಳಿ ಕಟ್ ಮಾಡ್ಬೋದಲ್ವಾ? 2 ನೋಡಿ ಇಲ್ಲಿ ನಂಬರ್ ಇಲ್ಲಿ 2. ಸ್ವೀಟು ಕಟ್ ಮಾಡ್ಕೊ ಬರ್ತೀನಿ. ಕಟ್ಕೊಂಡು ತಿನ್ಬೇಕು ನೀವು. ठीक है, ये बताओ कौन सा सब्जेक्ट अच्छा लगता है? ನೀವು ರೇಟ್ ಕೊಡ್ಬೇಕು ಇರು. ತಿಂದೆ ರೇಟ್ ಕೊಡ್ಬೇಕು. ಸಿಪ್ಪೆ ಮೇಲೆ ಯಾರು ತಿನ್ನಕ್ಕಾಗತ್ತೆ? ಕಟ್ಕೊಂಡು ತಿನ್ಬೇಕು. ಸಿಪ್ಪೆ ಮೇಲೆ ತಿನ್ನಕ್ಕಾಗತ್ತೆ. ತೋರ್ಸು. ಬೆಳ್ಳುಳ್ಳಿ ನಮಗೆಲ್ಲ ಸ್ವೀಟು. ಆಯ್ತು ಏನು ತಿನ್ಬೇಕು? ನೀವು 2 ಕೆಟ್ಟದೆ ಇಲ್ಲ, 1 ಮಾತ್ರ ಕೆಡ್ತು, 2 ಒಳ್ಳೇದು. ಪಕ್ಕ ಕಾಲ ಇದೆ, ಕಣ್ಣಲ್ಲಿ ನೀರು ಬರ್ತದೆ. ಕಾರಣ ಇದು ಮೈಕಲ್ಲಿ ಸಾಕು. ತಿರ್ಬೇಡಿ ಯಾರು. ಈಗ ಇನ್ನೂ ಹೇಳಿಲ್ಲ ನನ್ನ ನಂಬರ್ಗಳಿಗೆ ಹೇಳೋದು ತಿರ್ಬೇಕು ನೀವು. ಹೇಳಿ ಈಗ ತಳೋ. ದುರ್ಗಾ 2 ಹಾಂ ಫಸ್ಟ್ ನನಗೆ ಫಸ್ಟಾ? ಈ ಸಲ 2 ತಿನ್ನುವಂಥ ಪದಾರ್ಥ, 1 ಸ್ವಲ್ಪ ತಿಂದೇ ಇರೋವಂಥ ಪದಾರ್ಥನ ಮಡಗಿರೋದು. ದುರ್ಗಾ ಹೇಳಿರೋದು 2, ಜಾಕಿ ಹೇಳಿರೋದು 1, ದಿಗಂತ ಹೇಳಿರೋದು 3. ಫಸ್ಟು ದುರ್ಗಾ ತಿರ್ಗು. ದುರ್ಗಾ ನೀನು ಹೇಳಿದ್ದು 2. ಸೆಕೆಂಡ್ ಎತ್ಕೊ. ಒಂದು ಮಣ್ಣು ದುರ್ಗನಿಗೆ ಯಾವ್ದು ಬಂದಿರೋದು? ದಪ್ಪ ಮೆಣಸಿನ್ಕಾಯಿ. ದಪ್ಪ ಮೆಣಸಿನ್ಕಾಯಿ
ಬಜ್ಜಿ ಮೆಣಸಿನ್ಕಾಯಿ ದಿಗಂತಿಗೆ ಏನು ಬಂದಿರೋದು ಟಿಕ್ ಟಾಕ್ ನಿಮಗೆ ಮಿಲ್ಕ್ ಶೇಕ್ ಇವತ್ತು ಪುಡಿ ತಿಂತಿ ಟೇಸ್ಟ್ ಮಾಡೋದು ಎಲ್ಲರೂ ತಳ್ಕೊಳ್ತಾರೆ ಮಾಡ್ತಾ ನೋಡೋಣ ಮಾಡಿದ್ರಲ್ಲ ಇನ್ನೊಂದು ಖಾರ ಹೇಳಿದ್ರೆ ಖಾರ ಆಗ್ಬಿಡುತ್ತೆ. ಇನ್ನೂ ತಿನ್ಬೇಕು, ನಾನು ತಿನ್ಬೇಕು ಅರ್ಧ ತಿನ್ಬೇಕು, ಇನ್ನೊಂದು ಬೇಕು ತಿನ್ಬೇಕು ವಾ ನುಂಗ್ಬೇಕು ಹೋಗಿಂಗಿಲ್ಲ. ಸಾಕು ಇನ್ನೊಂದು ಬೇಕು ಟಿಕ್ ಟಾಕ್. ಮತ್ತೆ ಮೈಸೂರು ಪಾಕ್ ನೆಕ್ಸ್ಟ್ ನೋಡ್ಕೊಳ್ತಿದ್ದೀವಿ. ಈಗ ಹೆಲೋ ಕಣ್ಣು ಮುಚ್ಕೊಳ್ಳಿ, ಯಾರು ಈ ಕಡೆ ನೋಡೋಂಗಿಲ್ಲ. ಈ ಸತಿ ಏನು ಬರುತ್ತೆ ನನಗೆ ಒಳ್ಳೇದು ಬರ್ತದೆ. ಅಲ್ಲ ಏನು ಸಾಸ್ ನಿಂಗೆ ದುರ್ಗಾ ಏನು ಕೆಟ್ಟ ಇಮ್ಯುನಿಟಿರ್ಬೇಕು. ಹಾಂ ಇಮ್ಯುನಿಟಿರ್ಬೇಕು. ನನ್ನ ಪ್ರಕಾರ ಮೊಟ್ಟೆ ಇಟ್ಟಿರ್ತಾರೆ ನೋಡೋಣ. ಈಗ ನಾನು ಕೇಳ್ತೀನಿ. ಓಕೆ, ಯಾರು ಫಸ್ಟ್? ಜಾಕಿ ಕೇಳ್ತೀನಿ. ದಿಗಂತು. ದಿಗಂತ್ ನೀನು ಕೇಳು. ನಾನು ಸೆಕೆಂಡ್. ದಿಗಂತು ಸೆಕೆಂಡು. ಈಗ ಜಾಕಿ ಹೇಳು. ಥರ್ಡ್. ನೀನು ಫಸ್ಟ್. ಫಸ್ಟ್. ತಿರ್ಗ್ತೀವಿ. ತಿರ್ಗಿ. ಇದು ಫಸ್ಟ್ ದುರಂದು ರಿಯಾಕ್ಷನ್ ನೋಡೋಣ. ಕೆಳಗೆ ಕೂತ್ಕೊಬಿಡಿ. ಏನು ಇಷ್ಟೇ ತಗೋಬೇಕು. ಪೂಜೆ ತಿನ್ನಕ್ಕೆ ಇಟ್ಟಿರೋದು ಪೂಜೆ ಸ್ಪೂನ್ ತಗೋ. ಸ್ಪೂನ್ ತಗೋ, ಫುಲ್ ಕೊಡು ಕೊಟ್ಟೆ. ಸಾಕು. ಇಲ್ಲ ಏನು ಖಾರ ಇಲ್ಲ. ತಗೋ. ಏನು ಬೀಳ್ಸಂಗಿಲ್ಲ. ಇದು ಸ್ಪೈಸಿ ಸಾಸ್. ಇದು ನನ್ನ ಚಿಪ್ಸ್ ಬಿಂಗೋ. ಹೆಂಗಿದೆ? ಖಾರ. ಅದು ತಿನ್ಬಿಟ್ಟು ಖಾರ. ಬಿಂಗೋ ಸ್ವೀಟ್. ಹೆಂಗಿದೆ? ಸ್ಯಾಟಿಸ್ಫೈಡ್. ಬಿಂಗೋ ಹೆಂಗಿದೆ? ಚೆನ್ನಾಯ್ತು. ತಿಂದಿಲ್ಲ ಇನ್ನು. ಚೆನ್ನಾಯ್ತು. ಈಗ ನೆಕ್ಸ್ಟ್ ರೌಂಡ್ ಹೋಗೋಣ. 4th ರೌಂಡ್. ಈಗ ದುರ್ಗನ್ಗೆ ಬಾಯಲ್ಲಿ ತಿಂದಿರೋ ಕಿವಿ ಉರಿತೈತೆ. ಕೇಳಿ. ಆಯ್ತಾ? ಹಾಂ. ಇರಿ ಜಾಕಿ. ನಂಬರ್ 1. ನಾನು ಸೆಕೆಂಡು. ಹಾಂ, ದುರ್ಗ ಥರ್ಡ್. ಯಸ್. ನೋಡೋಣ ತಿರುಕೊಳ್ಳಿ ಯಾವ ದಿನ ಐತೆ ನೋಡಿ. ಸುವಿ ನಂಬರ್ 1 ಕ್ಯಾಂಪ. ಪಾರ್ಲೇಜಿ. ಅದೇ ಬತ್ತು. ಪಾರ್ಲೇಜಿ. ಕೆಳಗೆ ಕೂತ್ಕೊಳ್ಳಿ ಸ್ವಲ್ಪ. ಕ್ಯಾಂಪ. ದುರ್ಗ ನಿನ್ಗೆ ಕ್ಯಾಪ್ಸಿಕಮ್ಮು. ಬ್ಯಾಕ್ ಟು ಬ್ಯಾಕ್ ಆಕ್ಟ್ರಿಕ್ ಮಾಡಿರೋ ದುರ್ಗಾ ಅವರು. ಪಾರ್ಲೇಜಿ ಬಿಸ್ಕೆಟ್. ಈಗ ಟೇಸ್ಟ್ ಮಾಡಿ ತೋರಿಸಿ. ಕಟ್. 2 ಬೈಟ್. 2 ಬೈಟ್ 1 ಬೈಟು. ಹಾಂ, ಅದೇನೋ ಅಂದ್ಬಿಟ್ರಿ. ತಿನ್ನು. ಇನ್ನೊಂದು ಅದೇನು ಖಾರ ಇರಲ್ಲ. ಇನ್ನೊಂದು ಬೈಟ್. ಇನ್ನೊಂದು. ಇನ್ನೊಂದು ಬೈಟ್. ನಿಮ್ದು ಕ್ಯಾಂಪ. ನಮ್ದು ಪಾರ್ಲೇಜಿ ರೀ ತೆಗ್ದ್ಬಿಡೋಣ. ಪಾರ್ಲೇಜಿ. ಕ್ಯಾಂಪ. ಪ್ರಮೋಷನ್ ಆಗ್ಬಿಡ್ತದೆ. ನೆಕ್ಸ್ಟ್ 6th ರೌಂಡ್ ಹೋಗೋಣ. ಆಮೇಲೆ ರೌಂಡಾ? ಹಾಂ, ಇಮ್ಯುನಿಟಿ ಇರ್ಬೋದು. ಬಾಕ್ಸಲ್ಲಿ ನನ್ನ ಫೇವ್ರೇಟ್ ಇದೆ. ಯಾರು ಸಿಗ್ತದೆ ನೋಡೋಣ. ನೆಲ್ಲಿಕಾಯಿ ಇಲ್ವೇ ಇಲ್ಲ. ಈಗ ನಮ್ಗೆ ಹೇಳ್ತೀನಿ. ದುರ್ಗಾ ಸೆಕೆಂಡ್. ನೀನು ಹೇಳು ಫಸ್ಟ್ ನಂಬರು. ಫಸ್ಟ್. ನಾನು ಥರ್ಡ್. ನಂಬರ್ 1. ಥರ್ಡ್. ದಿಗಂತ್ ಥರ್ಡ್ ನಂಬರ್. ಲಾಸ್ಟ್ ಮಿಕ್ಕಿ 2. ನಂದು 2. ನಿಂದು 2. ಜಾಕಿದು 2. ದುರ್ಗಾ ನೀನು ಲಸ್ಸಿ. ಜಾಕಿಗೆ ಯೋಗರ್ಟ್. ಅದೇ ನನಗೆ ಫೇವ್ರೇಟ್ ಯೋಗರ್ಟ್. ಸ್ಪೂನು. ಸ್ಪೂನ್ ಎತ್ಕೋ. ಸಾಕು. ಸ್ಪೂನ್ ತರದ್ದು ದುರ್ಗಾ ಒಂದು. ಬಿಡು, ಸಿಗ್ತದೆ. ಯೋಗರ್ಟ್ ಪ್ರೋಟೀನ್ ಆಗಿರೋ. ಪ್ರೋಟೀನು ನನ್ನ ಫೇವ್ರೇಟ್ ಅದು. ನಿನ್ನಿಂದ ಸಿಕ್ಕಿರೋದು ಲಸ್ಸಿ ದುರ್ಗಾ. ನಿಂಬೆ ನೋಡಿ.
ನಿಂಬೆಹಣ್ಣು ನೋಡ್ಕೊಳ್ಳಿ. ತೋರಿಸ್ಬೇಕು ಹೋಗ್ಲಿ ಹೋಗ್ಲಿ, ತಿನ್ಬೇಕು, ಕಚ್ಚಬೇಕು, ತಿನ್ಬೇಕು. ಕುಡಿಯೋದಂತ ಇಲ್ಲ. ತಿನ್ಬೇಕು. ಆಯ್ತು. ಕಚ್ಚಬೇಕು. ಕಟ್ ಮಾಡ್ಕೊಂಬತ್ತೀನಿ ದಪ್ಪ ಆಗಲ್ಲ. ಅದು ಇದೇ ಇರಲ್ಲ, ಮಜಾ ಇರಲ್ಲ. ಯೋಗಟ್ ನೋಡೋಣ. ತೋರಿಸು ಲಸ್ಸಿ ಒಂದ್ರಲ್ಲದು ಹೆಂಗೈತೆ ಇದು ಯೋಗಟ್ ಮ್ಯಾಂಗೋ ಫ್ಲೇವರು. ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡ್ತೀನಿ. ಸ್ಪೂನ್ ಇರುತ್ತೆ. ಈಗ ಅವ್ನ ರಿಯಾಕ್ಷನ್ ನೋಡಬೇಕು. ಬಾರಪ್ಪ. ಡೂಪ್ಲಿಕೇಟ್ ಏನಿಸ್ತು ಕುಡಿದಿದ್ದು? ಚೆನ್ನಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಕೆಟ್ಟ ಐಟಮ್ ಬರ್ತಾ ಇತ್ತು. ಏನಿಸ್ತು? ಖುಷಿ ಆಯ್ತಾ? ಖುಷಿ ಏನಿಲ್ಲ, ಇವಾಗ ಖುಷಿ ಆಯ್ತು. ನೋಡ್ಕೊಳ್ಳಿ. ತೋರ್ಸು, ಹತ್ರ ಬಾ. ಅಗಿ ತೋರ್ಸು. ನುಂಗ್ಕೊಬಿಡು ಅಷ್ಟೇ. ನುಂಗು. ಆಯ್ತು ತಿಂದೆ. ನೆಕ್ಸ್ಟ್ 7th ರೌಂಡ್. ನೋಡಿದ್ದು 7th 6th ಇರ್ಬೋದು. ಈ ಸಲ ಫಸ್ಟ್ ಹೇಳೋದು ನಾನು ಜಾಗಿ ಫಸ್ಟ್. ನಂಬರ್ 2. ನಂಬರ್ 2 ನಾ? ದಿಗಂತು ನಂಬರ್ 3. ನಂಬರ್ 3 ನಾ? ದಿಗಂತ ನಂಬರ್ 3. 3. ನಂಬರ್ 2 ನಾನು. ನಾನು 2. ನಾವನ್ನ ಬನ್ನಿ. ನನಗೆ ಕೆಟ್ಟ ಐಟಮ್ ಇರ್ಬೋದು, ನೋಡೋಣ. 50-50. ಎಷ್ಟು ಕರೆಕ್ಟಾಗಿತ್ತು. ತೋರಿಸಿ ನಿಧಾನಗಿರಿ. ಅದ್ರ ಮೇಲೆ ತಿನ್ಬೇಕಾ ಇದು? ಕಚ್ಚಬೇಕು. ತೋರಿಸ್ಬೇಕು ರಿಯಾಕ್ಷನ್. ತೆಗಿಬೇಕು. ನಿಂತಿರೋದು ಏನು ಹೇಳು? ಕೈ ಇದೆ, ರಿಯಾಕ್ಷನ್ ಬರ್ತಾ ಇಲ್ಲ. ನೀನ್ ಮಾಡ್ತಾ ಇಲ್ಲ? ಅವ್ರ सबर करो, बोला धक्का बुक्की नहीं करने का, आराम से लेने का. हाँ 1 2 3 2 ನಂಬರ್ ನನಗೆ ಇರೋದು. ನಂಬರ್ 3 ಯಾರು? ಹೊಡೆದ್ಬಿಡ್ತು ಒಳಗಡೆ ಹಾಕ್ತೀನಿ. ಏ ಗ್ಲಾಸ್ ತಗೊಳ್ಳಿ, ಗ್ಲಾಸ್ ಅದೇ ಹೊಲ್ಸು ವಾಸನೆ, ಕೆಟ್ಟಾಗಿರೋ ಹೊಲ್ಸು ವಾಸನೆ. ಮೀಟರ್ ಬೇಕು, ಮೀಟರ್ ಬೇಕು, ಮೀಟರ್ ಬೇಕು, ಮೀಟರ್. ಕೈ ಕೊಡೋದಿಲ್ಲ. ನಾನು ಹಿಂಗೆ ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡ್ಬಿಡ್ತಾರೆ. ಇಲ್ಲ ಏನ್ ಮೊಟ್ಟೆ ಮಾಮೂಲಿ ಬೆಂದಿರಂಗಿರೋದು. ಏನ್ ಅನ್ಸ್ತಿದೆ? ಮೊಟ್ಟೆ ತಿಂತಿದ್ದೀರಾ? ಜೀವನದಲ್ಲಿ ಟೇಸ್ಟ್ ಮೊಟ್ಟೆ ಟೇಸ್ಟ್ ಗಂಟ್ಲು ಬಿಡಿಸ್ಬಿಡು. ಸುಮ್ಮನೆ ಆಮೇಲೆ ಇಲ್ಲ ನಾನು ನಿಮ್ಮೆಂಗ್ ತಿಂದ ಪೂರ್ತಿ ಕಚ್ಕೊಂಡು ಆರಾಮ್ ಸುಮ್ ತಿಂದೆ ನಾನು. ಹಾಗಲ್ಕಾಯಿ ತಿಂದಿಲ್ವಾ? ಬೇಕಾದ್ರೆ ಕೊಡೋ ಮೆಣಸಕ್ಕೆ 2 ತಿಂದ್ಬಿಡ್ತೀನಿ. ಇಲ್ಲ ಮೆಣಸಿನಕಾಯಿ 10 ತಿನ್ಬೇಕು. ವಾಮಿಟ್ ಆಗ್ಬಿಟ್ರೆ ಏನ್ ಮಾಡ್ಲಿ? ವಾಮಿಟ್ ಎಲ್ಲ ಮಾಡಿ ಅಲ್ಲ ಮಾಡಿ ಸಲ ಆಗ್ಬಿಟ್ರೆ ಇಲ್ಲೇ ಕಮ್ ಆನ್ ಆಮೇಲೆ ಆಮೇಲೆ ಗಂಟ್ಲು ಬಿಡಿಸ್ಕೊಬಿಡಿ. ಕೈ ಕಡೆ ಹೊಲ್ಸು ಮೊಟ್ಟೆ ಒಂಥರ ಮಾಡಿ ಹಾಕಾಯ್ತೊಂದು ಕಾಲು ಬಿಡ್ತೀನಿ. ನಾವು ಕೂತಿದ್ದೀವಿ ಏನೂ ಇಲ್ಲ. ನನ್ನ ಪತಿ ಹೊಟ್ಟೆ ನೋಡಿರಿ 100 ರೂಪಾಯಿ ಕೊಡ್ತೀನಿ. ಹೊಲ್ಸು ವಾಸನೆ ಬರುತ್ತೆ, ಹೊಲ್ಸು ವಾಸನೆ ಬೇಡ ಇರುತ್ತೆ. ಅದು ಸಮೀರ್ ಅವ್ನು ಹಂಗೆ ಬಿಡ್ತೀನಿ, ಅವ್ನು ಹೆಂಗ್ ಕುಡಿಸ್ತಾ ಗೊತ್ತಾ? ನನಗೆ ಆ ಕಾರು ಬಂದ ಸುಮ್ಮನೆ ಸ್ಕೂಟಿ ಇರಬೇಕು. ಸ್ಕೂಟಿ ಇಲ್ಲ ನೀವು ಬೇಡ ಚೆಲ್ ಬಿಡ್ತೀರ. ಅರ್ಧ ಕೊಟ್ಟು ಅಲ್ಲೇ ಬಿಡ್ತೀರಾ? ಮಾಡಿ ಒಂದು ಗಾರ್ಡ್ರೆನ್ಸ್ ಒಂದೇ ಸಲ ಬಿಡ್ತೀನಿ. ಭಯ ಆಯ್ತೈತೆ ನಂಗೆ. ಹಂಗೆ ಅನ್ಕೋಬಾರ್ದು. ಇಲ್ಲ ಅಂತ ಏನಾಗಿದ್ದೀನಿ ಕುಡ್ಕೊಬಿಡಿ. ಬೆಂದಿರ ಮೊಟ್ಟೆ ತರ ಇರೋದಿಲ್ಲ, ಸ್ವಲ್ಪ ಮೆತ್ತಿಗೆ ಜ್ಯೂಸ್ ಹೊಡ್ಕೊಳ್ಳೋ, ಜ್ಯೂಸ್ ಪಕ್ಕದಲ್ಲಿ. ಜ್ಯೂಸ್ ಕೊಡ್ರಿ ಪಕ್ಕದ. ಆಮೇಲೆ ಈಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇಲ್ಲ ಒಂದ್ಸಲಿ ಬಿಟ್ಬಿಡ್ತೀನಿ. ಏನು ನೀರ್ ತರ ಆಮೇಲೆ ಬಿರಿಯಾನಿ ಮೊಟ್ಟೆ ಕುಡಿಯಲ್ವಾ? ಒಳ್ಳೇದಲ್ವಾ? ನಮ್ಗೆ ಅಭ್ಯಾಸ ಬಂತಲ್ಲ ಈಗ ಅಭ್ಯಾಸ ಏನು ಹೊಟ್ಟೆ. ಏ ಇವತ್ತು ತಿನ್ನ
ಮಂದಿ ನಿಮ್ ತಪ್ಪಿಗ ಬೇಡ ನಿಮ್ ಬೇಡ ನೀವು ನಿಧಾನ ಕುಡ್ಕೊ ಕುಡಿತೀರ ನಾವೇ ಕುಡಿತೀವಿ ಅವ್ರು ಮೆಣಸಿಗೆ ನಾವೇ ತಿನ್ಸಿರೋದು ಎಲ್ಲ ನಾವೇ ಮಾಡಿರೋದು ನೀವು ವಿಡಿಯೋ ನೋಡಿಬೇಕಾದ್ರೆ ನಿಮ್ದು ಒಬ್ರದೇ ಎಷ್ಟೊತ್ತಾಗಿರೋದು ಹಂಗಿದ್ರೆ ನಂಬಿ ಪೂರ್ತಿ ಕುಡಿಬೇಕು ಚೂರ್ ಚೂರ್ ಕುಡಿದ್ರೆ ಇನ್ನೊಂದು ಮೊಟ್ಟೆ ಐತೆ ಇನ್ನೊಂದು ಮೊಟ್ಟೆ ತಗೋಬ ಸ್ವಲ್ಪ ಕುಡಿದ್ರೆ ಇನ್ನೊಂದು ಮೊಟ್ಟೆ ಸ್ಮೆಲ್ ಇರ್ತದೆ ಅದ್ರಲ್ಲಿ ಚೆನ್ನಾಗಿರ್ತದೆ ಸ್ಮೆಲ್ ಮೊಟ್ಟೆ ನಾವೆಲ್ಲ ಹೊರಗಡೆ ಕಲೆ ಬಿಟ್ಟೆ ಬೇಕಾ ಚಾಕ್ಲೇಟ್ ನಾವು ನಿಂಬು ಕುಡಿತೀವಿ ನಾವು ನಿಂಬು ಇಲ್ಲ ಕುಡಿಬೇಕು ನಾನೇ ಬಿಡ್ತೀನಿ ಕುಡಿದ ಅಂದ್ರೆ ಒಂದು ಮೆಣಸಿಕಾಯಿ ಹಾಕ್ತೀವಿ ಒಳಗಡೆ ಇಲ್ಲ ಒಳಗಡೆ ಹಾಕೊಡ್ತೀವಿ ಇನ್ನು ಕುಡಿಲಿಲ್ಲ ಅಂದ್ರೆ ಇನ್ನು 3 ಅವರ್ಸ್ ಒಳಗೆ 1 2 3 ಮೆಣಸಿಕಾಯಿ ತಗೋ ಪ್ರೋಟೀನ್ ಸಿಗುತ್ತೆ ಪರ್ಫ್ಯೂಮ್ ಹೊಡಿತೀನಿ ಸ್ಮೆಲ್ ಅದು ಮೊಟ್ಟೆ ಇದು ಮೊಟ್ಟೆನೆ ನಾವೆಲ್ಲ ಕುಡ್ದಿದೀವಿ ಏನಿಲ್ಲ ಕುಡೀರಿ ಕಮಾನ್ ಸ್ಪೋರ್ಟ್ ಇರಲಿ ಕೃಷಿಯನ್ನು 1 ಕೋಟಿ ಸಿಗುತ್ತೆ ಕುಡಿದ್ರೆ ಕಮಾನ್ ನಿಮ್ಮಲ್ಲೇ ನಿಮ್ಮೇಲೆ ಡಿಸ್ಕಸ್ ಮಾಡ್ತೀವಿ ಕುಡೀರಿ ಹಂಗೆ ನೀ ಯಾಕಾರ ಬಂದು ಕುಡಿಬೇಕು ಅಂದ್ರೆ ಮೆಣಸಿಕಾಯಿ ಆಯ್ತು ಇಲ್ಲ ಮೊಟ್ಟೆ ಇದು ಬೇಕಿದ್ದು ಇದು ಬೇಕಿದ್ದು ಇಲ್ಲ ಇದು ಬೇಕಿದ್ದು ನಮ್ದು ನಿಂಬು ನಮ್ದು ಕಳ್ಳೆ ಮಿಠಾಯಿ ಎಲ್ಲ ನೀನು ಕಳ್ಳೆ ಮಿಠಾಯಿನಾ ನಿಂಬು ಗ್ರೀನ್ ಚಿಲ್ಲಿ ಇಡ್ತಾನೆ ಅನ್ಕೊಂಡಿದ್ದೀನಿ ಗ್ರೀನ್ ಚಿಲ್ಲಿನೇ ಇರೋದು ನಂಗೆ ಮೊಟ್ಟೆ ಒಂದ್ಬಿಟ್ಟಿನಿ ಏನು ಬರ್ಬೋದು ಈಗ ನನ್ನ ಪ್ರಕಾರ ಐಟಮ್ ನಾನು ನೋಡಿಲ್ವಲ್ಲ ಐಟಮ್ಸ್ನ ಕರೆಕ್ಟ್ ಅಲ್ವಾ ಹೊಸ್ದಾಗಿ ಜಾಯ್ನ್ ಆಗಿರೋದು ಸಡನ್ನಾಗಿ ಜಾಯ್ನ್ ಆಗಿದ್ದು ಎಂತ ವೆಲ್ಕಮ್ ಥರ್ಡ್ ನಂದು ಇನ್ನೇನು ಎಷ್ಟು ಹೇಳಿದೆ 3ನಾ ನಂದು 2 ಆಲ್ವೇಸ್ ಒಂದೇದು ಮಿಕ್ಕಿರೋದು ನಂಬರ್ 1 ಥ್ಯಾಂಕ್ ಯು ಲಸ್ಸಿ ನಂದಿನಿ ಏನೋ 2 ನಂದು ಏನದು ಉಪ್ಪು ನಂದಿದ್ ಕೊಡ್ರು ಇರಿ ಸ್ವೀಟ್ ದುರ್ಗಾ ಬಾ ಮುಂದೆ ಬಾ ಒಂದು ಸ್ಪೂನ್ ತಿಂದ್ಬಿಟ್ರೆ BP ಹೈ BP ಆಗ್ಬಿಡುತ್ತೆ ಕೇಳಿಸ್ಕೊಳ್ಳಿ ಅಯೋಡಿನ್ ಸಿಗುತ್ತೆ ನಿಮ್ಗೆ ಸರಿ ಅಯೋಡಿನು ಹೈ BP ಆಗ್ಬಿಡುತ್ತೆ ಹೈ ಬಿಪಿ ಅಂದ್ರೆ ಏನಾಗಲ್ಲ ಲೋ ಬಿಪಿ ಆಗ್ಬಾರ್ದು ಹೈ ಬಿಪಿ ಆದ್ರೆ ಕಮಾನ್ ಜ್ಯೂಸ್ ತಗೊಳ್ಳಿ ರೆಸಿ ಬೇಕಾ ಸ್ವೀಟ್ ಸಿಕ್ಕಿದೆ ಸ್ವೀಟ್ ನಂಗೆ ಒಂದು ಸ್ವಲ್ಪನೇ ಸಾಕು ಇನ್ನೊಂದು ರೌಂಡ್ ಇರಲಿ ಅದು ಮತ್ತೆ ಅದೇ ಬದಲು ಏನು ಅನಿಸ್ತಿದೆ ಖುಷಿ ಆಯ್ತೈತೆ ನನಗೆ ಲೆಸ್ಸಿ ತೆಗೀರಿ ಲೆಸ್ಸಿ ಕುಡಿಯೋದು ಚೆನ್ನಾಗಿರಲ್ಲ ಸ್ವೀಟ್ ಆಗಿದೆ ಈ ಸತಿ ಪಕ್ಕ ಮೆಣಸಿನ್ಕಾಯಿ ಬರುತ್ತೆ ಮೆಣಸಿನ್ಕಾಯಿ ಒಂದೇ ಇಲ್ಲ ಎಷ್ಟು ಬೇಕಾದ್ರೂ ಇಡ್ಬೋದು ಆದರೆ ಲಿಮಿಟಲ್ಲಿ ಇರಲಿ ಈ ಸಲ ನಾನು ಹೇಳ್ತೀನಿ ಹಿಂಗೆ ಓಕೆ ಏನೋ ಕವರ್ ಸೌಂಡ್ ಬರ್ತಿದೆ ಹ್ಞೂ 2 ನಂದು ಹೇಳಿ ಅತ್ತೆ 1 ಬನ್ನಿ ನಿಮ್ದು ಇಡ್ಬೋದು ಗೊತ್ತಂತ ಯಾರಾದ್ರು ಒಂದ್ ಇಡ್ಬೇಕು ಆಯ್ತು ಒಂದು ಯಾರು ಅದು ಬಿಗ್ ಬಾಸ್ ಇದು ನಮ್ಮನೆ ಹಂಗಲ್ಲ ಆಯ್ತು ಈಗ ಫಸ್ಟ್ ರಿಯಾಕ್ಷನ್ ನೋಡೋಣ ಇವ್ರದ್ದು ರಿಯಾಕ್ಷನ್ ನೋಡು ರಿಯಾಕ್ಷನ್ ಮೆಣಸಿನ್ಕಾಯಿ
ಚಿಲ್ಲಿ ಫುಲ್ಲು ನಾವೇ ತಿಂದ ಇರಿ ಅಗೀತಾರೆ ಅದೇ ಹೋದ್ ಸಲದ ನೆನ್ಸ್ಕೋಬೇಕು. ನೋಡಿದೆ ನೀವು ನೀನು ಆ ವಿಡಿಯೋನ? ನಾನು ನಾನೇ ತಿಂದೆ. ನಾನು ಮೆಣಸಿಗೆ ನಾನೇ ತಿಂದಿದ್ದೆ. ಮೆಣಸಿನಕಾಯಿ ನುಂಗ್ಕೊಂಡಿದ್ದ ನಾನು. 50-50 ಬಿಸ್ಕೆಟ್. ಅದೇ ನಿಮ್ಗೆ ಸಿಕ್ಕಿರೋದು. ಚಿಕ್ಕಿ ಫಸ್ಟ್ ನಂದೇನೆ. 2 3 1 ನಂದು ಅದೇ ತಾನೆ. ಇದು ಮೈಸೂರು, ನಾನು ಇದು ಜೇನುಗೂಡು ಮೈಸೂರು ಪಾಕ್ ಅಂತೀವಿ ಆಯಿತಾ. ನಾನು ಒಂದ್ಸಲ ರೆಸಿಪಿ ಮಾಡಿ ತೋರಿಸಿದ್ದೆ. ನನಗೆ ಈ ಮೈಸೂರು ಪಾಕ್ ಸಿಕ್ಕಾಪಟ್ಟೆ ಇಷ್ಟ. ಮೆಣಸಿಕಾಯಿ ತಿಂದೆ, ಉಪ್ಪು ತಿನ್ಸಿದ್ರಿ, ಲಾಸ್ಟಲ್ಲಿ ಮೈಸೂರು ಪಾಕ್ ಸಿಕ್ತು. ವಾವ್. ಸ್ಯಾಟಿಸ್ಫೈಡ್. ಬನ್ನಿ ಈ ಕಡೆ ಇವ್ರು ಬರ್ತಾರೆ. ಏ ಇಲ್ಲಿ ತಿನ್ಬೇಕು, ನುಂಗ್ಬೇಕು ಹೇಳಿದ್ದೀನಿ. ಇನ್ನೊಂದು ಏನು ಇಷ್ಟಿಷ್ಟೇ ನಾವು ನುಂಗಿದೀವಿ. ಅದೇನು ಖಾರ ಇಲ್ಲ, ತಿನ್ನೆ. ಖಾರ ಇಲ್ಲ? ಖಾರ ಇಲ್ಲ. ಈ ಕ್ಯಾಪ್ಸಿಕಮ್ ತಿಂತಾರಲ್ಲ, ನೋಡೋಣ. ತಿನ್ನಿ ಕ್ಯಾಪ್ಸಿಕಮ್. ಚೆನ್ನಾಗಿರಲ್ವಾ? ಬನ್ನಿ ಹೆಂಗಿರ್ತದೆ ನೋಡಿ. ತಿನ್ನಿ, ಇನ್ನೊಂದು ಬೈಟು. ಏನು ಒಂದೇ ಬೈಟು? ಏನಿಲ್ಲ, ಚೆನ್ನಾಗೈತೆ. ತಿನ್ನಿ ಮತ್ತೆ ನಾನು. ಇದಕ್ಕೆಲ್ಲ ಬಗ್ಗದಾದ್ರೆ ಮೊಟ್ಟೆಗೆ ಒಂದು ಆಗಲಿಲ್ಲ ಅಷ್ಟೇ. ಹಂಗೈತೆ, ಏನಿಲ್ಲ, ತಿನ್ಬೋದು ಅಷ್ಟೇ. ನಿಮಗೂ ಬಾಕ್ಸ್ ಚಾಲೆಂಜ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಏನನ್ಸ್ತು ದೊಡ್ಡಮ್ಮ? ಯಾವುದು ಇಷ್ಟ ಆಯಿತು? ಯಾವ್ದು ತಿಂದಿದ್ದು? ಕಾರ್ಯಕ್ರಮ ಚೆನ್ನಾಗಿತ್ತು, ಆದರೆ ನನಗೆ 2 ಖರಾಬ್ ಸಿಕ್ಬಿಡ್ತಲ್ಲ. ಉಪ್ಪು ಮತ್ತು ಮೆಣಸಿನ್ಕಾಯಿ. ಅಪ್ಪ, ಮೊದಲೇ ನನಗೆ ಗ್ಯಾಸ್ಟ್ರಿಕ್ಕು. ಹಸಿಮೆಣ್ಸಿನ್ಕಾಯಿ ಅಷ್ಟಾಗಲ್ಲ. ಅದ್ರ ಜೊತೆಗೆ ಸಾಲ್ಟ್ ಅಂತೂ ನಾನು ಎಲ್ಲ ಕಡಿಮೆ ಮಾಡಿದ್ದೀನಿ. ಸಾಲ್ಟ್ ಅಂತೂ ಬಳಸೋದೇ ಇಲ್ಲ. ಅಂಥದ್ರಲ್ಲಿ 1 ಸ್ಪೂನ್ ಉಪ್ಪು ತಿನ್ನೋದು ಹೆಂಗಪ್ಪ. ಆದರೆ ಚೆನ್ನಾಗಿತ್ತು ಕಾರ್ಯಕ್ರಮ. ಸಮೀರ್ದು ಕಾರ್ಯಕ್ರಮ ನೋಡಿ ನಮ್ಮೇಲೆ ರಿಮೇಕ್ ಮಾಡಿಬಿಟ್ಟ ನಮ್ಮ ಮಗ. ನೀವು ಹೇಳಬೇಕು ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ. ಫನ್ ಆಗಿತ್ತಾ, ಹೇಗಿತ್ತು ಅಂತ ಹೇಳಿ. ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ, ಮಧ್ಯ ಪ್ರಿಯಾ ಬರೋಂಗಾಯಿತು. ಅಂದರೆ ಇವ್ರ ಅತ್ತೆ ಬರೋಂಗಾಯಿತು. ಮಧ್ಯೆ ಎಂಟ್ರೆನ್ಸ್ ಆಯಿತು. ಇಬ್ಬರೂ ಸಹ ಒಂದೇ ಡ್ರೆಸ್ಕೋ ಇನ್ಸಿಡೆಂಟ್ ಅಂದ್ಕೋಬೇಕು. ಒಂದೇ ಥರ ಬಟ್ಟೆ ಹಾಕಿದ್ದೀವಿ ಇವತ್ತು. ಸಡನ್ನಾಗಿ ಊರಿಂದ ಬರೋ ಥರ ಆಯಿತು. ನಾವು ಶೂಟ್ ಮಾಡ್ತಾಯಿದ್ವಿ, ಮಧ್ಯ ಬರೋ ಥರ ಆಯಿತು. ಅವಳಿಗೆ ಬಂದ ತಕ್ಷಣ ಒಂದು ಒಳ್ಳೆ ಖರಾಬ್ ಸಿಕ್ತು. ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಆಕೆ ಕೇಳೇ ಕೇಳಬೇಕು ನೀವು. ಬಾ, ಇಲ್ಲಿ ಬರಬೇಕು, ಕಾಣಿಸ್ಬೇಕು ವಿಡಿಯೋಗೆ. ಬಾ. ಏನು ಸಡನ್ನಾಗಿ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ರಲ್ಲ ಬಂದ ತಕ್ಷಣ. ಅದು ಪ್ರೋಟೀನ್ ಡ್ರಿಂಕ್. ಅಯ್ಯೋ, ಏನಿಸ್ತು ನೋಡಿ, ಡ್ರೆಸ್ ಒಂದೇ ಥರ ಮ್ಯಾಚಿಂಗ್ ಆಗ್ಬಿಟ್ಟೈತೆ. ಬಂದ ತಕ್ಷಣ ಮೊಟ್ಟೆ ಸಿಕ್ಬಿಡ್ತು. ಹಸಿ ಮೊಟ್ಟೆ ಕೆಲವ್ರಿಗೆ ಇಷ್ಟ ಆಗಲ್ಲ. ನಾವೆಲ್ಲ ಹಸಿ ಮೊಟ್ಟೆನ ಕುಡ್ದಿದ್ದೀವಿ ಒಂದು ಟೈಮಲ್ಲಿ. ಏನನ್ನಿಸ್ತು ಹಸಿ ಮೊಟ್ಟೆ? ಅದೊಂದು ಬಿಟ್ಟು ಬೇಕಾದ್ರೆ 4 ಮೆಣಸಿನ್ಕಾಯಿ ತಿನ್ನು ಅಂದ್ರು ತಿಂತಿದ್ದೆ. ಹಸಿ ಮೊಟ್ಟೆ ಮಾತ್ರ ಆಗಲಿಲ್ಲ. ಏನನ್ನಿಸ್ತು? ಅದು ಟೇಸ್ಟ್ ಹೆಂಗಿತ್ತು? ಇಲ್ಲಿ ಹಿಡಿಬೇಕು, ಕಪ್ಪು ಕಾಣಿಸ್ತು. ಅದೊಂದು ಬಿಟ್ಟು ಅದೇ ಅದನ್ನ ಟೇಸ್ಟೇ ಮಾಡಲಿಲ್ಲ. ಬಾಯಿಗೆ ಹಾಕಿದ ತಕ್ಷಣ ಹೊರಗಡೆನೇ ಬಂದ್ಬಿಡ್ತದೆ. ಕುಡಿಲಿಲ್ಲ ನಾನು. ಜಶ್ವಂತ್ ಕಮಿಯರ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವ. ಎಲ್ಲಿಗೆ ಬಾ, ಬನ್ನಿ ಬೈ. ಹೇಳು, ಕಾರ್ಯಕ್ರಮ ಹೆಂಗಿತ್ತು? ಇದು ಫನ್ ಆ್ಯಂಡ್ ಚಾಲೆಂಜಿಂಗ್ ಗೇಮಾ? ಏನಿಸ್ತು ನಿನ್ಗೆ? ಏನು ಸಿಕ್ತು ಜಾಸ್ತಿ? ನಂಗೆ ಜಾಸ್ತಿ ಚೆನ್ನಾಗಿರೋದೇ ಸಿಕ್ತು. ಎಲ್ಲ ಒಳ್ಳೇದೇ ಸಿಕ್ಬಿಡ್ತಲ್ಲ. ಒಂದು ಮಾತ್ರ ಏನು ನಿಂತಿದ್ದು? ಬೆಳ್ಳುಳ್ಳಿ ನಿಂಬೆಹಣ್ಣು ನಂಗೆ ಇಷ್ಟ, ಅದೇ ಇಷ್ಟ ಆಗಿದೆ. ಅದೇನು ಬೆಳ್ಳುಳ್ಳಿ ನಿಂಬೆಹಣ್ಣು ಮತ್ತೆ ಬೆಳ್ಳುಳ್ಳಿ ಸಿಕ್ತಲ್ವಾ? ಕೊಡು. ಹೆಂಗನಿಸ್ತು? ಹೆಂಗನಿಸ್ತು? ಚೆನ್ನಾಗಿತ್ತು. ಸರಿ, ಈಗ ಇನ್ನು ಮಾತಾಡೋರು ಯಾರು? ದುರ್ಗನ್ ಮಾತು ಕೇಳಬೇಕು ನೀವು. ಸೂಪರಾಗಿ ಮಾತಾಡ್ತಾಳೆ, ಕೇಳಿ. ನಿನಗೇನು ಜಾಸ್ತಿ ಸಿಕ್ಕಿರೋದೆಲ್ಲ ಒಂದು ನಿಮಿಷ ಕೇಳಿಸ್ತಾ ಇಲ್ಲ. ನಂಗೆ ಸಿಕ್ಕಿರೋದೆಲ್ಲ ಖರಾಬ್. ಖರಾಬಾ? ಖರಾಬ್ ಅಂದ್ರೆ ಏನೇನು ಸಿಕ್ತು? ಎಲ್ಲ ಸಿಕ್ತು. ಏನು ಖರಾಬ್ ಹೇಳು? ಯಾವುದು? ಕ್ಯಾಪ್ಸಿಕಮ್ ಸಿಕ್ತು. ಕ್ಯಾಪ್ಸಿಕಮ್
ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಸಿಕ್ತು ಹಾ. ಮತ್ತೆ ಬಜ್ಜಿ ಮೆಣಸಿನ್ಕಾಯಿ ಸಿಕ್ತು, ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ಸಲ ಸಿಕ್ತು? 2 ಸಲ ಸಿಕ್ತು. ಮತ್ತೆ ಸಾಸ್ ಸಿಕ್ತು, ಅದು ತುಂಬಾ ಖಾರ ಇತ್ತು. ಚಿಲ್ಲಿ ಸಾಸು ಅಷ್ಟೇ. ಮತ್ತೆ ಸ್ವೀಟ್ ಸಿಕ್ತು, ಮೈಸೂರು ಪಾಕು, ಮತ್ತೆ ಲೀಚು ಏನಂದ್ರೆ ಅಷ್ಟೇ. ದರ್ಶನ್ ತುಗದೀಪ ಒಂದ್ಸಲ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಹೆಸರನ್ನ ಇವ್ರ ಕೈಲಿ ಹೇಳ್ಸೋಣ. ಚೆನ್ನಾಗಿ ಹೇಳ್ತಾಳೆ. ತೂಗದೀಪ. ಮತ್ತೆ ತಪ್ಪು ತಿಳ್ಕೊಬೇಡಿ ಯಾರು ಸಹ. ಇವಳನ್ನ ಚಿಕ್ಕದ್ರಿಂದ ಆ ಹೆಸರು ಹೇಳ್ಸೋಕ್ಕೆ ತುಂಬಾ ಅಣದಿರು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಅವಳು ಹೆಂಗ್ ಕಲ್ತಿದ್ದಾಳೆ ನೋಡೋಣ. ಹೇಳು ದರ್ಶನ್ ತುಗದೀಪ. ದರ್ಶನ್ ತೂಗುದೀಪ. ಹೇಳು ದರ್ಶನ್ ತುಕುದೀಪ. ಹೇಳು ಇನ್ನೊಂದ್ಸಲ ಸರಿಯಾಗಿ ಹೇಳು. ದರ್ಶನ್ ತುಗದೀಪ. ತೂಗುದೀಪ. ದರ್ಶನ್ ತೂಗುದೀಪ. ದುರಂಧರ್. ಈ ಕಾರ್ಯಕ್ರಮನ ನಿರೂಪಣೆ ಮಾಡಿ ಇದನ್ನ ಇದೇ ತರ ಮಾಡಬೇಕು ಅಂತ ಹೇಳಿ ಬಂದಂತ ಡೈರೆಕ್ಟ್ರು ನಮ್ಮ ದಿಗಂತ್ ಅವರು ಹೇಗೆ ಅನಿಸ್ತು ಕೇಳೋಣ ಬನ್ನಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್, ಮತ್ತು ಎಂಜಾಯ್ ಮಾಡಿದ್ವಿ. ಇದೊಂದು ಬಾಕ್ಸ್ ಚಾಲೆಂಜ್ ಅನ್ನೋದನ್ನ ನೀವು ಟ್ರೈ ಮಾಡ್ಬೋದು ನಿಮ್ಮ ಕಸಿನ್ಸ್ ಫ್ಯಾಮಿಲಿ ಜೊತೆ ಎಲ್ಲ. ತುಂಬ ಚೆನ್ನಾಗಿರುತ್ತೆ. ಚಾನಲ್ ಮನೇಲಿ ಸುಮ್ಮನೆ ಮಾಡ್ಕೊಳಕ್ಕೆ ಏನೋ ಫನ್ ಆಗಿರುತ್ತೆ, ಫನ್ ಆ್ಯಕ್ಟಿವಿಟಿ ಮಾಡ್ಬೋದು ನೀವು ಈ ಥರ. ಹೀಗೆ ನಿಮಗೂ ಕೂಡ ಈ ಥರ ವಿಡಿಯೋಸ್ ಬೇಕು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಅಷ್ಟೇ ಅಲ್ಲ, ಹೇಳು. ಶೇರ್ ಮಾಡಿ ಅಷ್ಟೇ. ಹೇಗಿತ್ತು ಕಾರ್ಯಕ್ರಮ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಮೊದಲ ಬಾರಿ ನಮ್ಮ ಮಮ್ಮಿ ಚಾನಲಲ್ಲಿ ಬಂದು ಕಾಣಿಸ್ಕೊಂಡಿದ್ದೀನಿ. ಹೇಳೋದನ್ನ ನೋಡಲ್ಲಿ ಸಖತ್ ಮಾತಲ್ಲಿ ಪಂಟ್ರೋನು. ಆದರೆ ಮಾತಾಡ್ತಾ ಇಲ್ಲಲ್ವ ದಿಗಂತ್? ಹೌದು, ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮು. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ ಇನ್ನು. ಹೇಗಿತ್ತು ಅಂತ ಹೇಳಿ. ಎಲ್ಲರೂ ಬಂದರು. ಕೋಇನ್ಸಿಡೆಂಟಾಗಿ ಬಂದವರು ಪ್ರಿಯಾ. ಮೊಟ್ಟೆ ಸಿಕ್ತು. ವೆಲ್ಕಮ್ ಡ್ರಿಂಕ್ ಕುಡಿಯಲ್ಲ ಅಂದ್ರೆ ಈ ಥರ ವಿಡಿಯೋ ಮಕ್ಳಿಗೋಸ್ಕರ ಮಾಡುವಂಥದ್ದು ಖುಷಿಯಾಗುತ್ತೆ. ಫ್ರ್ಯಾಂಕ್ ವಿಡಿಯೋಗಳಾಗಲಿ, ಈ ಥರ ಚಾಲೆಂಜಿಂಗ್ ವಿಡಿಯೋಗಳಾಗಲಿ ನನ್ನ ಚಾನಲಲ್ಲಿ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಖುಷಿಯಾಗಿರೋಣ. ಎಲ್ಲ ಬರೀ ಒಂದೇ ಥರ ಇರಬಾರ್ದಲ್ವಾ. ಅಪ್ಡೇಟ್ ಆಗ್ತಾ ಹೋಗೋಣ. ನಮ್ಮ ಚಾನಲಲ್ಲೂ ಕೂಡ ಕೆಲವು ವಿಶೇಷವಾದ ಕಂಟೆಂಟನ್ನು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾ ಹೋಗ್ತೀನಿ. ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಏನು ಮಾಡಬೇಕು ದುರ್ಗಾ? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸಲ ಹೇಳಿಸ್ತೀನಿ, ಹೇಳು. ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳು, ಏನು ಮಾಡಬೇಕು ನಮ್ಮ ಚಾನಲ್ನ? ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಿಗಂತ್ ನೀನು ಹೇಳು, ನಮ್ಮ ಚಾನಲ್ ಏನು ಮಾಡ್ಕೋಬೇಕು? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಹೆಸರು ಹೇಳ್ಬಿಡಿ ಒಂದ್ಸಲ. ಸರಿತಾ ಸನ್ನಿಧಿ ವ್ಲಾಗ್ಸ್. ನೋಡಿದ್ರ? ಎಲ್ಲರೂ ಬನ್ನಿ ನನ್ನ ಚಾನಲ್ಗೆ. ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ. ಇದೇ ಥರ ವೀಡಿಯೋಸ್ಗಳು ಒಂದು 3-4 ದಿನ ನಮ್ಮ ಹುಡುಗ ಇರ್ತಾನೆ. ಎಂಥ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಬಹುದು ಅಂತೇಳಿ ಕಮೆಂಟ್ ಮಾಡಿ, ಆಯಿತಾ? ಬರೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಬಾಯ್.